50 ಪೈಸೆಗೆ ಅಕ್ಕಿ ಸಿಗ್ತಾ ಇದೆ. ಈಗ 5 ತಿಂಗಳದ್ದು ಕೂಡ ಜೊತೆಗೆ ಹಾಕ್ಬಿಡ್ತಾರೋ ಗೊತ್ತಿಲ್ಲ. ಮೋದಿ ಹಾಕಿದ್ದಾರೆ 22 ರೂಪಾಯಿ 50 ಪೈಸೆ, ಸಿದ್ದರಾಮಯ್ಯ ಹಾಕಿದ್ದಾರೆ 34 ರೂಪಾಯಿ, ಇಲ್ಲಿ ತನಕ ಕೊಡ್ತಾ ಇದ್ದು. ಈಗ ಎರಡನ್ನೂ ಕೊಡೋದು ಕೇಂದ್ರದಿಂದಲೇ ಬರುತ್ತೆ, ಆದರೆ 22 ರೂಪಾಯಿ 50 ಪೈಸೆ ರಾಜ್ಯ ಸರ್ಕಾರ ಕೊಡಬೇಕಾಗುತ್ತೆ ಕೇಂದ್ರ. 2023ರಲ್ಲಿ ಅನ್ನಭಾಗ್ಯದ ಅಕ್ಕಿ ಲೆಕ್ಕ ಹಾಕಲಾಗಿತ್ತು. ಅಂದು 1 ಕೆ ಜಿ ಅಕ್ಕಿಗೆ 34 ರೂಪಾಯಿ ನಿಗದಿ ಮಾಡಲಾಗಿತ್ತು. ಹೆಚ್ಚುವರಿ ಸಾಗಾಣಿಕೆ ವೆಚ್ಚ 2 ರೂಪಾಯಿ 60 ಪೈಸೆ ಸೇರಿಸಬೇಕಿತ್ತು. ಆಗ ಪ್ರತಿ ಕೆ ಜಿ ಅಕ್ಕಿಗೆ 36 ರೂಪಾಯಿ 60 ಪೈಸೆ ಖರ್ಚಾಗ್ತಾ ಇತ್ತು. 2025ರಲ್ಲಿ ಅಕ್ಕಿಯ ಎಲ್ಲ ಲೆಕ್ಕಾಚಾರ ಬದಲಾವಣೆ ಆಯಿತು. ಕೇಂದ್ರ ಸರ್ಕಾರ ಓಪನ್ ಆಗಿ ಹೇಳ್ಬಿಡುತ್ತೆ, ತಗೊಳ್ಳಿ ಅಕ್ಕಿ ತಗೊಳ್ಳಿ ಅಂತೇಳಿ 22 ರೂಪಾಯಿ 50 ಪೈಸೆಗೆ ಅಕ್ಕಿ ಕೊಡ್ತಂತೆ. 22 ರೂಪಾಯಿ 50 ಪೈಸೆಯಲ್ಲಿ ಸಾಗಾಣಿಕೆ ಶುಲ್ಕವು ಸೇರುತ್ತೆ. ರಾಜ್ಯ ಸರ್ಕಾರ ಮಾಸಿಕವಾಗಿ ಇದರಿಂದ 190 ಕೋಟಿ ರೂಪಾಯಿ ಉಳಿಸ್ಬೋದು. 190 ಕೋಟಿ ರೂಪಾಯಿ, ಅದನ್ನೇ ಹಾಕ್ರಪ್ಪ 2,000 ರೂಪಾಯಿ ಈ ಗೃಹಲಕ್ಷ್ಮಿಗೆ. ವಾರ್ಷಿಕ 2,280 ರೂಪಾಯಿ, 280 ಕೋಟಿ ಉಳಿಸ್ಬೋದು. ಸಿದ್ದರಾಮಯ್ಯ ಸರ್ಕಾರ ಪ್ರತಿ ಕೆ ಜಿ ಅಕ್ಕಿಯಿಂದ ಈಗ 11 ರೂಪಾಯಿ 50 ಪೈಸೆ ಉಳಿಸುತ್ತೆ. ಪಾಲಿಟಿಕ್ಸ್ ಇಬ್ಬರು ಮಾಡಿ ಆಯ್ತಲ್ಲ, ಇನ್ನಾದರೂ ಬಿಟ್ಬಿಟ್ರಪ್ಪ. ಕೇಂದ್ರನೂ ಕಡಿಮೆ ಕೊಡ್ತಾ ಇದೆ, ರಾಜ್ಯ ಸರ್ಕಾರಕ್ಕೂ ಲಾಭ ಆಗ್ತಾ ಇದೆ. 2,280 ಕೋಟಿ ವಾರ್ಷಿಕವಾಗಿರೋದನ್ನು ಜನರ ಸದ್ಬಳಕೆಗೆ ಬಳಸಿ. ಈಗೊಂದು ಬ್ರೇಕ್ 50 ಪೈಸೆಗೆ ಅಕ್ಕಿ ಸಿಗ್ತಾ ಇದೆ. ಈಗ 5 ತಿಂಗಳದ್ದು ಕೂಡ ಜೊತೆಗೆ ಹಾಕ್ಬಿಡ್ತಾರೋ ಗೊತ್ತಿಲ್ಲ. ಮೋದಿ ಹಾಕಿದ್ದಾರೆ 22 ರೂಪಾಯಿ 50 ಪೈಸೆ, ಸಿದ್ದರಾಮಯ್ಯ ಹಾಕಿದ್ದಾರೆ 34 ರೂಪಾಯಿ, ಇಲ್ಲಿ ತನಕ ಕೊಡ್ತಾ ಇದ್ದು. ಈಗ ಎರಡನ್ನೂ ಕೊಡೋದು ಕೇಂದ್ರದಿಂದಲೇ ಬರುತ್ತೆ, ಆದರೆ 22 ರೂಪಾಯಿ 50 ಪೈಸೆ ರಾಜ್ಯ ಸರ್ಕಾರ ಕೊಡಬೇಕಾಗುತ್ತೆ ಕೇಂದ್ರ. 2023ರಲ್ಲಿ ಅನ್ನಭಾಗ್ಯದ ಅಕ್ಕಿ ಲೆಕ್ಕ ಹಾಕಲಾಗಿತ್ತು. ಅಂದು 1 ಕೆ ಜಿ ಅಕ್ಕಿಗೆ 34 ರೂಪಾಯಿ ನಿಗದಿ ಮಾಡಲಾಗಿತ್ತು. ಹೆಚ್ಚುವರಿ ಸಾಗಾಣಿಕೆ ವೆಚ್ಚ 2 ರೂಪಾಯಿ 60 ಪೈಸೆ ಸೇರಿಸಬೇಕಿತ್ತು. ಆಗ ಪ್ರತಿ ಕೆ ಜಿ ಅಕ್ಕಿಗೆ 36 ರೂಪಾಯಿ 60 ಪೈಸೆ ಖರ್ಚಾಗ್ತಾ ಇತ್ತು. 2025ರಲ್ಲಿ ಅಕ್ಕಿಯ ಎಲ್ಲ ಲೆಕ್ಕಾಚಾರ ಬದಲಾವಣೆ ಆಯಿತು. ಕೇಂದ್ರ ಸರ್ಕಾರ ಓಪನ್ ಆಗಿ ಹೇಳ್ಬಿಡುತ್ತೆ, ತಗೊಳ್ಳಿ ಅಕ್ಕಿ ತಗೊಳ್ಳಿ ಅಂತೇಳಿ 22 ರೂಪಾಯಿ 50 ಪೈಸೆಗೆ ಅಕ್ಕಿ ಕೊಡ್ತಂತೆ. 22 ರೂಪಾಯಿ 50 ಪೈಸೆಯಲ್ಲಿ ಸಾಗಾಣಿಕೆ ಶುಲ್ಕವು ಸೇರುತ್ತೆ. ರಾಜ್ಯ ಸರ್ಕಾರ ಮಾಸಿಕವಾಗಿ ಇದರಿಂದ 190 ಕೋಟಿ ರೂಪಾಯಿ ಉಳಿಸ್ಬೋದು. 190 ಕೋಟಿ ರೂಪಾಯಿ, ಅದನ್ನೇ ಹಾಕ್ರಪ್ಪ 2,000 ರೂಪಾಯಿ ಈ ಗೃಹಲಕ್ಷ್ಮಿಗೆ. ವಾರ್ಷಿಕ 2,280 ರೂಪಾಯಿ, 280 ಕೋಟಿ ಉಳಿಸ್ಬೋದು. ಸಿದ್ದರಾಮಯ್ಯ ಸರ್ಕಾರ ಪ್ರತಿ ಕೆ ಜಿ ಅಕ್ಕಿಯಿಂದ ಈಗ 11 ರೂಪಾಯಿ 50 ಪೈಸೆ ಉಳಿಸುತ್ತೆ. ಪಾಲಿಟಿಕ್ಸ್ ಇಬ್ಬರು ಮಾಡಿ ಆಯ್ತಲ್ಲ, ಇನ್ನಾದರೂ ಬಿಟ್ಬಿಟ್ರಪ್ಪ. ಕೇಂದ್ರನೂ ಕಡಿಮೆ ಕೊಡ್ತಾ ಇದೆ, ರಾಜ್ಯ ಸರ್ಕಾರಕ್ಕೂ ಲಾಭ ಆಗ್ತಾ ಇದೆ. 2,280 ಕೋಟಿ ವಾರ್ಷಿಕವಾಗಿರೋದನ್ನು ಜನರ ಸದ್ಬಳಕೆಗೆ ಬಳಸಿ. ಈಗೊಂದು ಬ್ರೇಕ್ 50 ಪೈಸೆಗೆ ಅಕ್ಕಿ ಸಿಗ್ತಾ ಇದೆ. ಈಗ 5 ತಿಂಗಳದ್ದು ಕೂಡ ಜೊತೆಗೆ ಹಾಕ್ಬಿಡ್ತಾರೋ ಗೊತ್ತಿಲ್ಲ. ಮೋದಿ ಹಾಕಿದ್ದಾರೆ 22 ರೂಪಾಯಿ 50 ಪೈಸೆ, ಸಿದ್ದರಾಮಯ್ಯ ಹಾಕಿದ್ದಾರೆ 34 ರೂಪಾಯಿ, ಇಲ್ಲಿ ತನಕ ಕೊಡ್ತಾ ಇದ್ದು. ಈಗ ಎರಡನ್ನೂ ಕೊಡೋದು ಕೇಂದ್ರದಿಂದಲೇ ಬರುತ್ತೆ, ಆದರೆ 22 ರೂಪಾಯಿ 50 ಪೈಸೆ ರಾಜ್ಯ ಸರ್ಕಾರ ಕೊಡಬೇಕಾಗುತ್ತೆ ಕೇಂದ್ರ. 2023ರಲ್ಲಿ ಅನ್ನಭಾಗ್ಯದ ಅಕ್ಕಿ ಲೆಕ್ಕ ಹಾಕಲಾಗಿತ್ತು. ಅಂದು 1 ಕೆ ಜಿ ಅಕ್ಕಿಗೆ 34 ರೂಪಾಯಿ ನಿಗದಿ ಮಾಡಲಾಗಿತ್ತು. ಹೆಚ್ಚುವರಿ ಸಾಗಾಣಿಕೆ ವೆಚ್ಚ 2 ರೂಪಾಯಿ 60 ಪೈಸೆ ಸೇರಿಸಬೇಕಿತ್ತು. ಆಗ ಪ್ರತಿ ಕೆ ಜಿ ಅಕ್ಕಿಗೆ 36 ರೂಪಾಯಿ 60 ಪೈಸೆ ಖರ್ಚಾಗ್ತಾ ಇತ್ತು. 2025ರಲ್ಲಿ ಅಕ್ಕಿಯ ಎಲ್ಲ ಲೆಕ್ಕಾಚಾರ ಬದಲಾವಣೆ ಆಯಿತು. ಕೇಂದ್ರ ಸರ್ಕಾರ ಓಪನ್ ಆಗಿ ಹೇಳ್ಬಿಡುತ್ತೆ, ತಗೊಳ್ಳಿ ಅಕ್ಕಿ ತಗೊಳ್ಳಿ ಅಂತೇಳಿ 22 ರೂಪಾಯಿ 50 ಪೈಸೆಗೆ ಅಕ್ಕಿ ಕೊಡ್ತಂತೆ. 22 ರೂಪಾಯಿ 50 ಪೈಸೆಯಲ್ಲಿ ಸಾಗಾಣಿಕೆ ಶುಲ್ಕವು ಸೇರುತ್ತೆ. ರಾಜ್ಯ ಸರ್ಕಾರ ಮಾಸಿಕವಾಗಿ ಇದರಿಂದ 190 ಕೋಟಿ ರೂಪಾಯಿ ಉಳಿಸ್ಬೋದು. 190 ಕೋಟಿ ರೂಪಾಯಿ, ಅದನ್ನೇ ಹಾಕ್ರಪ್ಪ 2,000 ರೂಪಾಯಿ ಈ ಗೃಹಲಕ್ಷ್ಮಿಗೆ. ವಾರ್ಷಿಕ 2,280 ರೂಪಾಯಿ, 280 ಕೋಟಿ ಉಳಿಸ್ಬೋದು. ಸಿದ್ದರಾಮಯ್ಯ ಸರ್ಕಾರ ಪ್ರತಿ ಕೆ ಜಿ ಅಕ್ಕಿಯಿಂದ ಈಗ 11 ರೂಪಾಯಿ 50 ಪೈಸೆ ಉಳಿಸುತ್ತೆ. ಪಾಲಿಟಿಕ್ಸ್ ಇಬ್ಬರು ಮಾಡಿ ಆಯ್ತಲ್ಲ, ಇನ್ನಾದರೂ ಬಿಟ್ಬಿಟ್ರಪ್ಪ. ಕೇಂದ್ರನೂ ಕಡಿಮೆ ಕೊಡ್ತಾ ಇದೆ, ರಾಜ್ಯ ಸರ್ಕಾರಕ್ಕೂ ಲಾಭ ಆಗ್ತಾ ಇದೆ. 2,280 ಕೋಟಿ ವಾರ್ಷಿಕವಾಗಿರೋದನ್ನು ಜನರ ಸದ್ಬಳಕೆಗೆ ಬಳಸಿ. ಈಗೊಂದು ಬ್ರೇಕ್ 50 ಪೈಸೆಗೆ ಅಕ್ಕಿ ಸಿಗ್ತಾ ಇದೆ. ಈಗ 5 ತಿಂಗಳದ್ದು ಕೂಡ ಜೊತೆಗೆ ಹಾಕ್ಬಿಡ್ತಾರೋ ಗೊತ್ತಿಲ್ಲ. ಮೋದಿ ಹಾಕಿದ್ದಾರೆ 22 ರೂಪಾಯಿ 50 ಪೈಸೆ, ಸಿದ್ದರಾಮಯ್ಯ ಹಾಕಿದ್ದಾರೆ 34 ರೂಪಾಯಿ, ಇಲ್ಲಿ ತನಕ ಕೊಡ್ತಾ ಇದ್ದು. ಈಗ ಎರಡನ್ನೂ ಕೊಡೋದು ಕೇಂದ್ರದಿಂದಲೇ ಬರುತ್ತೆ, ಆದರೆ 22 ರೂಪಾಯಿ 50 ಪೈಸೆ ರಾಜ್ಯ ಸರ್ಕಾರ ಕೊಡಬೇಕಾಗುತ್ತೆ ಕೇಂದ್ರ. 2023ರಲ್ಲಿ ಅನ್ನಭಾಗ್ಯದ ಅಕ್ಕಿ ಲೆಕ್ಕ ಹಾಕಲಾಗಿತ್ತು. ಅಂದು 1 ಕೆ ಜಿ ಅಕ್ಕಿಗೆ 34 ರೂಪಾಯಿ ನಿಗದಿ ಮಾಡಲಾಗಿತ್ತು. ಹೆಚ್ಚುವರಿ ಸಾಗಾಣಿಕೆ ವೆಚ್ಚ 2 ರೂಪಾಯಿ 60 ಪೈಸೆ ಸೇರಿಸಬೇಕಿತ್ತು. ಆಗ ಪ್ರತಿ ಕೆ ಜಿ ಅಕ್ಕಿಗೆ 36 ರೂಪಾಯಿ 60 ಪೈಸೆ ಖರ್ಚಾಗ್ತಾ ಇತ್ತು. 2025ರಲ್ಲಿ ಅಕ್ಕಿಯ ಎಲ್ಲ ಲೆಕ್ಕಾಚಾರ ಬದಲಾವಣೆ ಆಯಿತು. ಕೇಂದ್ರ ಸರ್ಕಾರ ಓಪನ್ ಆಗಿ ಹೇಳ್ಬಿಡುತ್ತೆ, ತಗೊಳ್ಳಿ ಅಕ್ಕಿ ತಗೊಳ್ಳಿ ಅಂತೇಳಿ 22 ರೂಪಾಯಿ 50 ಪೈಸೆಗೆ ಅಕ್ಕಿ ಕೊಡ್ತಂತೆ. 22 ರೂಪಾಯಿ 50 ಪೈಸೆಯಲ್ಲಿ ಸಾಗಾಣಿಕೆ ಶುಲ್ಕವು ಸೇರುತ್ತೆ. ರಾಜ್ಯ ಸರ್ಕಾರ ಮಾಸಿಕವಾಗಿ ಇದರಿಂದ 190 ಕೋಟಿ ರೂಪಾಯಿ ಉಳಿಸ್ಬೋದು. 190 ಕೋಟಿ ರೂಪಾಯಿ, ಅದನ್ನೇ ಹಾಕ್ರಪ್ಪ 2,000 ರೂಪಾಯಿ ಈ ಗೃಹಲಕ್ಷ್ಮಿಗೆ. ವಾರ್ಷಿಕ 2,280 ರೂಪಾಯಿ, 280 ಕೋಟಿ ಉಳಿಸ್ಬೋದು. ಸಿದ್ದರಾಮಯ್ಯ ಸರ್ಕಾರ ಪ್ರತಿ ಕೆ ಜಿ ಅಕ್ಕಿಯಿಂದ ಈಗ 11 ರೂಪಾಯಿ 50 ಪೈಸೆ ಉಳಿಸುತ್ತೆ. ಪಾಲಿಟಿಕ್ಸ್ ಇಬ್ಬರು ಮಾಡಿ ಆಯ್ತಲ್ಲ, ಇನ್ನಾದರೂ ಬಿಟ್ಬಿಟ್ರಪ್ಪ. ಕೇಂದ್ರನೂ ಕಡಿಮೆ ಕೊಡ್ತಾ ಇದೆ,
ರಾಜ್ಯ ಸರ್ಕಾರಕ್ಕೂ ಲಾಭ ಆಗ್ತಾ ಇದೆ. ಆ 2280 ಕೋಟಿ ವಾರ್ಷಿಕವಾಗಿರೋದನ್ನು ಜನರ ಸದ್ಬಳಕೆಗೆ ಬಳಸಿ. ಈಗೊಂದು ಬ್ರೇಕ್ 50 ಪೈಸೆಗೆ ಅಕ್ಕಿ ಸಿಗ್ತಾ ಇದೆ. ಈಗ 5 ತಿಂಗಳದ್ದು ಕೂಡ ಜೊತೆಗೆ ಹಾಕ್ಬಿಡ್ತಾರೆ ಗೊತ್ತಿಲ್ಲ. ಮೋದಿ ಹಾಕಿದ್ದಾರೆ 22 ರೂಪಾಯಿ 50 ಪೈಸೆ, ಸಿದ್ದರಾಮಯ್ಯ ಹಾಕಿದ್ದಾರೆ 34 ರೂಪಾಯಿ, ಇಲ್ಲಿ ತನಕ ಕೊಡ್ತಾ ಇದ್ದರು. ಈಗ ಎರಡನ್ನೂ ಕೊಡೋದು ಕೇಂದ್ರದಿಂದಲೇ ಬರುತ್ತೆ, ಆದರೆ 22 ರೂಪಾಯಿ 50 ಪೈಸೆ ರಾಜ್ಯ ಸರ್ಕಾರ ಕೊಡಬೇಕಾಗುತ್ತೆ ಕೇಂದ್ರ. 2023ರಲ್ಲಿ ಅನ್ನಭಾಗ್ಯದ ಅಕ್ಕಿ ಲೆಕ್ಕ ಹಾಕಲಾಗಿತ್ತು. ಅಂದು 1 ಕೆಜಿ ಅಕ್ಕಿಗೆ 34 ರೂಪಾಯಿ ನಿಗದಿ ಮಾಡಲಾಗಿತ್ತು. ಹೆಚ್ಚುವರಿ ಸಾಗಾಣಿಕೆ ವೆಚ್ಚ 2 ರೂಪಾಯಿ 60 ಪೈಸೆ ಸೇರಿಸಬೇಕಿತ್ತು. ಆಗ ಪ್ರತಿ ಕೆಜಿ ಅಕ್ಕಿಗೆ 36 ರೂಪಾಯಿ 60 ಪೈಸೆ ಖರ್ಚಾಗ್ತಾ ಇತ್ತು. 2025ರಲ್ಲಿ ಅಕ್ಕಿಯ ಎಲ್ಲ ಲೆಕ್ಕಾಚಾರ ಬದಲಾವಣೆ ಆಯಿತು. ಕೇಂದ್ರ ಸರ್ಕಾರ ಓಪನ್ ಆಗಿ ಹೇಳ್ಬಿಟ್ಟು ತಗೊಳ್ಳಿ ಅಕ್ಕಿ ತಗೊಳ್ಳಿ ಅಂತೇಳಿ 22 ರೂಪಾಯಿ 50 ಪೈಸೆಗೆ ಅಕ್ಕಿ ಕೊಡ್ತಂತೆ. 22 ರೂಪಾಯಿ 50 ಪೈಸೆಯಲ್ಲಿ ಸಾಗಾಣಿಕೆ ಶುಲ್ಕವು ಸೇರುತ್ತೆ. ರಾಜ್ಯ ಸರ್ಕಾರ ಮಾಸಿಕವಾಗಿ ಇದರಿಂದ 190 ಕೋಟಿ ರೂಪಾಯಿ ಉಳಿಸ್ಬೋದು. 190 ಕೋಟಿ ರೂಪಾಯಿ, ಅದನ್ನೇ ಹಾಕ್ರಪ್ಪ 2,000 ರೂಪಾಯಿ ಈ ಗೃಹಲಕ್ಷ್ಮಿಗೆ. ವಾರ್ಷಿಕ 2,280 ರೂಪಾಯಿ 280 ಕೋಟಿ ಉಳಿಸ್ಬೋದು. ಸಿದ್ದರಾಮಯ್ಯ ಸರ್ಕಾರ ಪ್ರತಿ ಕೆ ಜಿ ಅಕ್ಕಿಯಿಂದ ಈಗ 11 ರೂಪಾಯಿ 50 ಪೈಸೆ ಉಳಿಸುತ್ತೆ. ಪಾಲಿಟಿಕ್ಸ್ ಇಬ್ಬರು ಮಾಡಿ ಆಯ್ತಲ್ಲ, ಇನ್ನಾದರೂ ಬಿಟ್ಬಿಟ್ರಪ್ಪ. ಕೇಂದ್ರನು ಕಡಿಮೆ ಕೊಡ್ತಾ ಇದೆ, ರಾಜ್ಯ ಸರ್ಕಾರಕ್ಕೂ ಲಾಭ ಆಗ್ತಾ ಇದೆ. ಆ 2280 ಕೋಟಿ ವಾರ್ಷಿಕವಾಗಿರೋದನ್ನು ಜನರ ಸದ್ಬಳಕೆಗೆ ಬಳಸಿ. ಈಗೊಂದು ಬ್ರೇಕ್ 50 ಪೈಸೆಗೆ ಅಕ್ಕಿ ಸಿಗ್ತಾ ಇದೆ. ಈಗ 5 ತಿಂಗಳದ್ದು ಕೂಡ ಜೊತೆಗೆ ಹಾಕ್ಬಿಡ್ತಾರೆ ಗೊತ್ತಿಲ್ಲ. ಮೋದಿ ಹಾಕಿದ್ದಾರೆ 22 ರೂಪಾಯಿ 50 ಪೈಸೆ, ಸಿದ್ದರಾಮಯ್ಯ ಹಾಕಿದ್ದಾರೆ 34 ರೂಪಾಯಿ, ಇಲ್ಲಿ ತನಕ ಕೊಡ್ತಾ ಇದ್ದರು. ಈಗ ಎರಡನ್ನೂ ಕೊಡೋದು ಕೇಂದ್ರದಿಂದಲೇ ಬರುತ್ತೆ, ಆದರೆ 22 ರೂಪಾಯಿ 50 ಪೈಸೆ ರಾಜ್ಯ ಸರ್ಕಾರ ಕೊಡಬೇಕಾಗುತ್ತೆ ಕೇಂದ್ರ. 2023ರಲ್ಲಿ ಅನ್ನಭಾಗ್ಯದ ಅಕ್ಕಿ ಲೆಕ್ಕ ಹಾಕಲಾಗಿತ್ತು. ಅಂದು 1 ಕೆಜಿ ಅಕ್ಕಿಗೆ 34 ರೂಪಾಯಿ ನಿಗದಿ ಮಾಡಲಾಗಿತ್ತು. ಹೆಚ್ಚುವರಿ ಸಾಗಾಣಿಕೆ ವೆಚ್ಚ 2 ರೂಪಾಯಿ 60 ಪೈಸೆ ಸೇರಿಸಬೇಕಿತ್ತು. ಆಗ ಪ್ರತಿ ಕೆಜಿ ಅಕ್ಕಿಗೆ 36 ರೂಪಾಯಿ 60 ಪೈಸೆ ಖರ್ಚಾಗ್ತಾ ಇತ್ತು. 2025ರಲ್ಲಿ ಅಕ್ಕಿಯ ಎಲ್ಲ ಲೆಕ್ಕಾಚಾರ ಬದಲಾವಣೆ ಆಯಿತು. ಕೇಂದ್ರ ಸರ್ಕಾರ ಓಪನ್ ಆಗಿ ಹೇಳ್ಬಿಟ್ಟು ತಗೊಳ್ಳಿ ಅಕ್ಕಿ ತಗೊಳ್ಳಿ ಅಂತೇಳಿ 22 ರೂಪಾಯಿ 50 ಪೈಸೆಗೆ ಅಕ್ಕಿ ಕೊಡ್ತಂತೆ. 22 ರೂಪಾಯಿ 50 ಪೈಸೆಯಲ್ಲಿ ಸಾಗಾಣಿಕೆ ಶುಲ್ಕವು ಸೇರುತ್ತೆ. ರಾಜ್ಯ ಸರ್ಕಾರ ಮಾಸಿಕವಾಗಿ ಇದರಿಂದ 190 ಕೋಟಿ ರೂಪಾಯಿ ಉಳಿಸ್ಬೋದು. 190 ಕೋಟಿ ರೂಪಾಯಿ, ಅದನ್ನೇ ಹಾಕ್ರಪ್ಪ 2,000 ರೂಪಾಯಿ ಈ ಗೃಹಲಕ್ಷ್ಮಿಗೆ. ವಾರ್ಷಿಕ 2,280 ರೂಪಾಯಿ 280 ಕೋಟಿ ಉಳಿಸ್ಬೋದು. ಸಿದ್ದರಾಮಯ್ಯ ಸರ್ಕಾರ ಪ್ರತಿ ಕೆ ಜಿ ಅಕ್ಕಿಯಿಂದ ಈಗ 11 ರೂಪಾಯಿ 50 ಪೈಸೆ ಉಳಿಸುತ್ತೆ. ಪಾಲಿಟಿಕ್ಸ್ ಇಬ್ಬರು ಮಾಡಿ ಆಯ್ತಲ್ಲ, ಇನ್ನಾದರೂ ಬಿಟ್ಬಿಟ್ರಪ್ಪ. ಕೇಂದ್ರನು ಕಡಿಮೆ ಕೊಡ್ತಾ ಇದೆ, ರಾಜ್ಯ ಸರ್ಕಾರಕ್ಕೂ ಲಾಭ ಆಗ್ತಾ ಇದೆ. ಆ 2280 ಕೋಟಿ ವಾರ್ಷಿಕವಾಗಿರೋದನ್ನು ಜನರ ಸದ್ಬಳಕೆಗೆ ಬಳಸಿ. ಈಗೊಂದು ಬ್ರೇಕ್ 50 ಪೈಸೆಗೆ ಅಕ್ಕಿ ಸಿಗ್ತಾ ಇದೆ. ಈಗ 5 ತಿಂಗಳದ್ದು ಕೂಡ ಜೊತೆಗೆ ಹಾಕ್ಬಿಡ್ತಾರೆ ಗೊತ್ತಿಲ್ಲ. ಮೋದಿ ಹಾಕಿದ್ದಾರೆ 22 ರೂಪಾಯಿ 50 ಪೈಸೆ, ಸಿದ್ದರಾಮಯ್ಯ ಹಾಕಿದ್ದಾರೆ 34 ರೂಪಾಯಿ, ಇಲ್ಲಿ ತನಕ ಕೊಡ್ತಾ ಇದ್ದರು. ಈಗ ಎರಡನ್ನೂ ಕೊಡೋದು ಕೇಂದ್ರದಿಂದಲೇ ಬರುತ್ತೆ, ಆದರೆ 22 ರೂಪಾಯಿ 50 ಪೈಸೆ ರಾಜ್ಯ ಸರ್ಕಾರ ಕೊಡಬೇಕಾಗುತ್ತೆ ಕೇಂದ್ರ. 2023ರಲ್ಲಿ ಅನ್ನಭಾಗ್ಯದ ಅಕ್ಕಿ ಲೆಕ್ಕ ಹಾಕಲಾಗಿತ್ತು. ಅಂದು 1 ಕೆಜಿ ಅಕ್ಕಿಗೆ 34 ರೂಪಾಯಿ ನಿಗದಿ ಮಾಡಲಾಗಿತ್ತು. ಹೆಚ್ಚುವರಿ ಸಾಗಾಣಿಕೆ ವೆಚ್ಚ 2 ರೂಪಾಯಿ 60 ಪೈಸೆ ಸೇರಿಸಬೇಕಿತ್ತು. ಆಗ ಪ್ರತಿ ಕೆಜಿ ಅಕ್ಕಿಗೆ 36 ರೂಪಾಯಿ 60 ಪೈಸೆ ಖರ್ಚಾಗ್ತಾ ಇತ್ತು. 2025ರಲ್ಲಿ ಅಕ್ಕಿಯ ಎಲ್ಲ ಲೆಕ್ಕಾಚಾರ ಬದಲಾವಣೆ ಆಯಿತು. ಕೇಂದ್ರ ಸರ್ಕಾರ ಓಪನ್ ಆಗಿ ಹೇಳ್ಬಿಟ್ಟು ತಗೊಳ್ಳಿ ಅಕ್ಕಿ ತಗೊಳ್ಳಿ ಅಂತೇಳಿ 22 ರೂಪಾಯಿ 50 ಪೈಸೆಗೆ ಅಕ್ಕಿ ಕೊಡ್ತಂತೆ. 22 ರೂಪಾಯಿ 50 ಪೈಸೆಯಲ್ಲಿ ಸಾಗಾಣಿಕೆ ಶುಲ್ಕವು ಸೇರುತ್ತೆ. ರಾಜ್ಯ ಸರ್ಕಾರ ಮಾಸಿಕವಾಗಿ ಇದರಿಂದ 190 ಕೋಟಿ ರೂಪಾಯಿ ಉಳಿಸ್ಬೋದು. 190 ಕೋಟಿ ರೂಪಾಯಿ, ಅದನ್ನೇ ಹಾಕ್ರಪ್ಪ 2,000 ರೂಪಾಯಿ ಈ ಗೃಹಲಕ್ಷ್ಮಿಗೆ. ವಾರ್ಷಿಕ 2,280 ರೂಪಾಯಿ 280 ಕೋಟಿ ಉಳಿಸ್ಬೋದು. ಸಿದ್ದರಾಮಯ್ಯ ಸರ್ಕಾರ ಪ್ರತಿ ಕೆ ಜಿ ಅಕ್ಕಿಯಿಂದ ಈಗ 11 ರೂಪಾಯಿ 50 ಪೈಸೆ ಉಳಿಸುತ್ತೆ. ಪಾಲಿಟಿಕ್ಸ್ ಇಬ್ಬರು ಮಾಡಿ ಆಯ್ತಲ್ಲ, ಇನ್ನಾದರೂ ಬಿಟ್ಬಿಟ್ರಪ್ಪ. ಕೇಂದ್ರನು ಕಡಿಮೆ ಕೊಡ್ತಾ ಇದೆ, ರಾಜ್ಯ ಸರ್ಕಾರಕ್ಕೂ ಲಾಭ ಆಗ್ತಾ ಇದೆ. ಆ 2280 ಕೋಟಿ ವಾರ್ಷಿಕವಾಗಿರೋದನ್ನು ಜನರ ಸದ್ಬಳಕೆಗೆ ಬಳಸಿ. ಈಗೊಂದು ಬ್ರೇಕ್